ಫ್ರೆಂಡ್ಸ್ ಪ್ರಿಪ್ರೇಷನ್ ಆಯಿತು. ಹೂವು ಎಲ್ಲ ತೆಗಿತಾ ಇದ್ದೀನಿ. ಚಿಕ್ಕ ಬೆಲ್ಲ ನಾನೇ ಮಾಡಿರೋದು. ಆಲ್ಮೋಸ್ಟ್ ಇದೆಲ್ಲ ಇದು ಅಷ್ಟೇ ಬಾಳೆಹಣ್ಣು ಫ್ರೆಂಡ್ಸ್, ನಾನೇ ಮಾಡಿರೋದು. ಆ್ಯಪಲ್, ಬನಾನಾ, ಇದು ಪೊಮೊಗ್ರಾನೆಟ್, ಇದನ್ನೆಲ್ಲ ಹಾಗೆ ಸ್ಟೋರ್ ಮಾಡಿರ್ತೀನಿ. ಇದು ಕೊಕೊನೆಟ್, ತೆಂಗಿನಕಾಯಿ ಇದೆ, ತೋರಿಸ್ತೀನಿ. ಕಾಣಿಸ್ತಿದೆ ಇಲ್ಲ, ಲೈಕ್ ಈ ಥರ ಪುಟಾಣಿ ತೆಂಗಿನಕಾಯಿ ಕ್ಯೂಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಾನೇ ಮಾಡಿರೋದು. ಎಲ್ಲ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಟರೆ ಇನ್ಯಾವುದರ ಫಂಕ್ಷನ್ಗೆ ಆಗುತ್ತೆ. ಚಿಕ್ಕ ಅಡಿಕೆ, ಟೈನಿ ಅಡಿಕೆ, ಫುಲ್ ಅಡಿಕೆ, ತಾಂಬೂಲದ ಥರ. ಇದನ್ನು ಅಷ್ಟೇ ಎಲ್ಲ ಒಟ್ಟಿಗೆ ಹಾಕಿ ಎತ್ತಿಕ್ತೀನಿ. ಲೀಫ್, ಲೀಫು, ನನಗೆ ಕಿಚನ್ ಡೆಕೋರೇಷನ್ಗೆ ಅರೌಂಡು 600 ರುಪೀಸ್ ಆಗಿದೆ. ಇನ್ನೆಲ್ಲ ಈ ಪ್ಲೇಟ್ಸ್ ಎಲ್ಲ ಮನೆಯಲ್ಲೇ ಇತ್ತು ಅಷ್ಟೇ. 600 ರುಪೀಸ್ ಯಾಕಾಯಿತು ಅಂದರೆ ನನ್ನ ಹತ್ರ ಇದಿರಲಿಲ್ಲ. ಇದು ಮನೇಲೇ ಟ್ರೈ ಮಾಡೋದಕ್ಕೆ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಸಾಕಾಗಲಿಲ್ಲ. ಅದರಿಂದ ಇದೊಂಚೂರು ಮಾಡೋಕ್ಕಾಗಿಲ್ಲ. ಇದಕ್ಕೆ ಮತ್ತು ಸತ್ಯನಾರಾಯಣ ಸ್ವಾಮಿ ಫೋಟೋ ಇರಲಿಲ್ಲ ನನ್ನ ಹತ್ರ. ಸತ್ಯನಾರಾಯಣ ಸ್ವಾಮಿ ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಸತ್ಯನಾರಾಯಣ ಸ್ವಾಮಿ ಫೋಟೋನೇ ಇಲ್ಲದೆ ಏನು ಕಾನ್ಸೆಪ್ಟು, ಅದಕ್ಕೆ ಇನ್ವೆಸ್ಟ್ ಆಯಿತು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಇತ್ತು. ಒಂದು 500,000 ರುಪೀಸಲ್ಲಿ ನನ್ನ ಕಿಚನ್ ಡೆಕೋರೇಷನ್ ಮುಗಿಸಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟು ನಾನು ಅಡುಗೆ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಈಗ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ ನೋಡಿ, ಫುಲ್ಲು ಮೆಸ್ಸಿ. ಇಲ್ಲೂ ಅಷ್ಟೇ ಎಲ್ಲ ಬ್ಯಾಗಲ್ಲಿ ಎಲ್ಲ ಮೆಸ್ಸಿ, ಅಲ್ಲಿಂದ ಅಲ್ಲಿಗೆ ಎಲ್ಲ ಇಟ್ಟಿರೋದು. ಎಲ್ಲ ಕ್ಲೀನ್ ಮಾಡಿ ಆ ಲುಕ್ಸಿದನ್ನ ತೊಳಿಬಾರ್ದು ಅಂತ ತೊಳೆದಿಲ್ಲ ಇನ್ನು. ಬಟ್ ಅದಾದಮೇಲೆ ಇವತ್ತು ತೊಳಿಬೇಕು, ಸ್ಟಾರ್ಟ್ ಮಾಡಿದ್ದೀನಿ. ಡೆಕೋರೇಷನ್ ಐಟಮ್ಸ್ ಎಲ್ಲ ಹಾಗಂಗೆ ಸಿಂಕಲ್ಲಿದೆ, ಎಲ್ಲ ವಾಶ್ ಮಾಡಿ ಎಲ್ಲ ಎತ್ತಿಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ಗ್ರೇಟ್ ಡೇ.